ಎಲ್ರಿಗೂ ನಮಸ್ಕಾರ ಮತ್ತು ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಆಳವಾಗಿ ಮಾತಾಡೋಣ ಅಂತ ಇದ್ದೀವಿ. ಬೆಂಗಳೂರಿನಲ್ಲಿ ನಿಮ್ಗೊತ್ತಲ್ಲ, ಇವಿ ಅಂದ್ರೆ ಎಲೆಕ್ಟ್ರಿಕ್ ವಾಹನಗಳು. ಅದರ ಭಾಗಗಳನ್ನು ತಯಾರಿಸೋ ಒಂದು ದೊಡ್ಡ ಕಂಪನಿಯಲ್ಲಿ ಉತ್ಪಾದನಾ ಆಪರೇಟರ್ ಕೆಲಸಗಳು ಖಾಲಿ ಇವೆಯಂತೆ. ಈ ಮಾಹಿತಿ ನಮಗೆ ಸಿಕ್ಕಿದ್ದು ಒಂದು ನೇಮಕಾತಿ ಜಾಹೀರಾತಿಂದ. ಸೊ ನಾವು ಇವತ್ತು ಅದನ್ನು ಪೂರ್ತಿಯಾಗಿ ನೋಡಿ ಅದರಲ್ಲಿರೋ ಅವಕಾಶಗಳೇನೋ, ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಹೌದು, ಖಂಡಿತ. ನಮ್ಮ ಗುರಿ ಏನಪ್ಪಾ ಅಂದ್ರೆ ಕೇವಲ ಆ ಜಾಹೀರಾತಲ್ಲಿ ಏನ್ ಬರ್ದಿದೆ ಅಂತ ಓದೋದಲ್ಲ, ಅದರಲ್ಲಿರೋ ಒಂದೊಂದು ಪಾಯಿಂಟ್ ಇದೆಯಲ್ಲ, ಅದರ ಹಿನ್ನೆಲೆ ಏನು, ಅದು ಯಾಕೆ ಮುಖ್ಯ, ಮತ್ತೆ ಕೆಲಸ ಹುಡುಕೋರಿಗೆ ಅದರಿಂದ ಏನೆಲ್ಲ ತಿಳ್ಕೋಬಹುದು ಅನ್ನೋದನ್ನ ಒಂಥರ ವಿಶ್ಲೇಷಣೆ ಮಾಡೋಣ. ಆಗ ಈ ಅವಕಾಶದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ನನ್ನ ಭಾವನೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಈ ಜಾಹೀರಾತು ಕೊಟ್ಟಿರೋ ಕಂಪನಿ ಯಾವುದು? ಅದರ ಬಗ್ಗೆ ಏನಾದ್ರೂ ಹೇಳಿದ್ದಾರಾ? ಜಾಹೀರಾತಲ್ಲಿ ಅದನ್ನ ಒಂದು ಯಶಸ್ವಿ ಮತ್ತೆ ಜಾಗತಿಕವಾಗಿ ಗುರುತಿಸಲ್ಪಟ್ಟ ಇವಿ ಭಾಗಗಳ ತಯಾರಿಕಾ ಕಂಪನಿ ಅಂತ ಹೇಳಿದ್ದಾರೆ. ಜಾಗತಿಕವಾಗಿ ಗುರುತಿಸಲ್ಪಟ್ಟ, ಇದು ಕೇಳೋಕ್ ಚೆನ್ನಾಗಿದೆ. ಅಂದ್ರೆ ಇದರಿಂದ ಏನಾದರೂ ಸೂಚನೆ ಸಿಗುತ್ತಾ? ಸ್ಟೆಬಿಲಿಟಿ ಬಗ್ಗೆನಾ? ಖಚಿತವಾಗಿ. ಒಂದು ದೊಡ್ಡ ಗ್ಲೋಬಲ್ ಕಂಪನಿ ಅಂದಾಗ ಸಾಮಾನ್ಯವಾಗಿ ಅಲ್ಲಿ ಒಳ್ಳೆ ಸಿಸ್ಟಮ್ಸ್ ಇರುತ್ತೆ. ಅಂದ್ರೆ ಪ್ರಾಸೆಸ್ಗಳು, ಟ್ರೈನಿಂಗ್ ವ್ಯವಸ್ಥೆ, ಆಮೇಲೆ ಕೆರಿಯರ್ ಗ್ರೋತ್ಗೂ ಹೆಚ್ಚು ಅವಕಾಶ ಇರಬಹುದು ಅಲ್ವಾ. ಇದು ಸಣ್ಣ ಕಂಪನಿಗಳಿಗಿಂತ ಬೇರೆ ಥರದ ಅನುಭವ ಕೊಡುತ್ತೆ. ಮತ್ತೆ ಇವಿ ಪಾರ್ಟ್ಸ್ ಅಂದಾಗ ಲೇಟೆಸ್ಟ್ ಟೆಕ್ನಾಲಜಿ ಇದ್ದೇ ಇರುತ್ತೆ. ಸೊ ಅಲ್ಲಿ ಕೆಲಸ ಮಾಡೋದು ಒಂದು ವ್ಯಾಲ್ಯೂ ಆಡೆಡ್ ಅನುಭವ ಆಗಬಹುದು. ಹಾಗೆ ಸ್ಥಳವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಬೆಂಗಳೂರಿನ ದೇವನಹಳ್ಳಿ ಏರೋಸ್ಪೇಸ್ ಟೆಕ್ ಪಾರ್ಕ್. ಬೆಂಗಳೂರು ಟೆಕ್ ಹಬ್ ಅಂತ ಗೊತ್ತು. ಆದ್ರೆ ದೇವನಹಳ್ಳಿ ಏರೋಸ್ಪೇಸ್ ಪಾರ್ಕ್, ಅದಕ್ಕೇನಾದ್ರೂ ವಿಶೇಷತೆ ಇದೆಯಾ? ಹೌದು, ಖಂಡಿತ ಇದೆ. ಅದನ್ನ ಶುರು ಮಾಡಿದ್ದು ಏರೋಸ್ಪೇಸ್ ಕಂಪನಿಗಳಿಗಾಗಿ. ಆದ್ರೆ ಈಗ ಅದು ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್, ಹೈಟೆಕ್ ಕಂಪನಿಗಳ ಒಂದು ದೊಡ್ಡ ಹಬ್ ಆಗ್ತಾ ಇದೆ. ಇವಿ ಟೆಕ್ನಾಲಜಿನೂ ಇದೇ ಕ್ಯಾಟಗರಿಗೆ ಬರುತ್ತೆ. ಇಂಥ ಒಂದು ಟೆಕ್ ಪಾರ್ಕಲ್ಲಿ ಕಂಪನಿ ಇದೆ ಅಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ, ಬೇರೆ ಸಪೋರ್ಟಿಂಗ್ ಕಂಪನಿಗಳ ಒಂದು ಇಕೋಸಿಸ್ಟಮ್ ಇರುತ್ತೆ, ಸರ್ಕಾರದ ಸಪೋರ್ಟ್ ಕೂಡ ಇರೋ ಸಾಧ್ಯತೆ ಇದೆ. ಒಂಥರ ಕಂಪನಿಯ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅನ್ನ ಇದು ತೋರಿಸುತ್ತೆ. ಓಕೆ, ಅಂದ್ರೆ ಇದು ಸುಮ್ಮನೆ ಒಂದು ಅಡ್ರೆಸ್ ಅಲ್ಲ, ಒಂಥರ ಸ್ಟ್ರಾಟಜಿಕ್ ಲೊಕೇಶನ್ ಆಯ್ಕೆ ಇರ್ಬೋದು. ಸರಿ, ಈಗ ಹುದ್ದೆ ಬಗ್ಗೆ ಮಾತಾಡೋಣ. ಉತ್ಪಾದನಾ ಆಪರೇಟರ್, ಪ್ರೊಡಕ್ಷನ್ ಆಪರೇಟರ್. ಇದು ಕೇಳೋಕೆ ಸಿಂಪಲ್ ಆಗಿ ಅನ್ಸಿದ್ರು ಇವಿ ಭಾಗಗಳ ತಯಾರಿಕೆಯಲ್ಲಿ ಇವರ ಪಾತ್ರ ಏನು? ಜಾಹೀರಾತಲ್ಲಿ ಏನಾದ್ರೂ ಡೀಟೇಲ್ಸ್ ಇದೆಯಾ? ಜಾಹೀರಾತಲ್ಲಿ ಸಾಮಾನ್ಯವಾಗಿ ಜಾಸ್ತಿ ವಿವರ ಕೊಡಲ್ಲ. ಆದ್ರೆ ಪ್ರೊಡಕ್ಷನ್ ಆಪರೇಟರ್ ಅಂದ್ರೆ ಅಸೆಂಬ್ಲಿ ಲೈನಲ್ಲಿ ಕೆಲಸ ಮಾಡೋದು, ಮಷೀನ್ ಆಪರೇಟ್ ಮಾಡೋದು, ಕ್ವಾಲಿಟಿ ಚೆಕ್ ಮಾಡೋದು ಅಥವಾ ಪ್ಯಾಕೇಜಿಂಗ್, ಈ ತರಹದ ಕೆಲಸಗಳು ಇರ್ತವೆ. ಇವಿ ಭಾಗಗಳು ಅಂದಾಗ ಬಹುಶಃ ಬ್ಯಾಟರಿ ಪ್ಯಾಕ್ ಅಸೆಂಬ್ಲಿ, ಮೋಟಾರ್ನ ಸಣ್ಣಪುಟ್ಟ ಭಾಗಗಳ ತಯಾರಿ, ವೈರಿಂಗ್ ಮಾಡೋದು, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಫಿಕ್ಸ್ ಮಾಡೋದು, ಈ ತರಹ ಇರಬಹುದು. ಇದು ಬೇಸಿಕ್ ರೋಲ್ ಆದ್ರೂ ಇವಿಯಲ್ಲಿ ನಿಖರತೆ, ಸೇಫ್ಟಿ ಎಲ್ಲ ತುಂಬಾ ಮುಖ್ಯ. ಸೊ ಇದು ಬಹಳ ಕ್ರಿಟಿಕಲ್ ಕೆಲಸ. ಹಾಗಾದ್ರೆ ಈ ಕೆಲಸಕ್ಕೆ ಯಾರು ಅರ್ಜಿ ಹಾಕ್ಬೋದು? ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಬಗ್ಗೆ ಜಾಹೀರಾತು ಏನ್ ಹೇಳುತ್ತೆ? ಇಲ್ಲೇನೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅನ್ಸುತ್ತೆ ನನಗೆ. ಹೌದು, ಇದನ್ನ ನಿಜಕ್ಕೂ ಗಮನಿಸಬೇಕು. ಜಾಹೀರಾತಲ್ಲಿ ಹೇಳಿರೋ ಪ್ರಕಾರ 10ನೇ ಕ್ಲಾಸ್ ಪಾಸ್ ಆದವರು 12ನೇ ಕ್ಲಾಸ್, ಐಟಿಐ, ಡಿಪ್ಲೊಮಾ ಅಷ್ಟೇ ಅಲ್ಲ, ಯಾವುದೇ ಡಿಗ್ರಿ ಆದವರು ಅಪ್ಲೈ ಮಾಡಬಹುದು. ಇದು ತುಂಬಾ ವಿಸ್ತಾರವಾದ ರೇಂಜ್ ಅಲ್ವಾ? ಅದೇ ನಂಗೆ ಆಶ್ಚರ್ಯ ಆಗಿದ್ದು. ಒಂದು ಕಡೆ ಹೈಟೆಕ್ ಇವಿ ಗ್ಲೋಬಲ್ ಕಂಪನಿ ಅಂತಾರೆ, ಇನ್ನೊಂದು ಕಡೆ 10ನೇ ಕ್ಲಾಸ್ ಪಾಸ್ ಆದವರು ಸಾಕು ಅಂತಾರೆ. ಇದ್ರ ಹಿಂದೆ ಏನಾದ್ರೂ ಲಾಜಿಕ್ ಇದೆಯಾ? ಸುಮ್ನೆ ಜಾಸ್ತಿ ಜನರನ್ನ ಅಟ್ರಾಕ್ಟ್ ಮಾಡೋಕ, ಅಥವಾ ಬೇರೆ ಏನಾದ್ರೂ ಕಾರಣ? ಇದಕ್ಕೆ ಒಂದೆರಡು ಕಾರಣ ಇರ್ಬೋದು. ಮೊದಲನೇದಾಗಿ, ಪ್ರೊಡಕ್ಷನ್ ಆಪರೇಟರ್ ಕೆಲಸಗಳಿಗೆ ಹೈ ಎಜುಕೇಷನ್ಗಿಂತ ಹೆಚ್ಚಾಗಿ ಸ್ಕಿಲ್, ಡಿಸಿಪ್ಲಿನ್ ಮತ್ತೆ ಟ್ರೈನಿಂಗ್ ತಗೊಳ್ಳೋ ಮನೋಭಾವ ಮುಖ್ಯ ಆಗುತ್ತೆ. ಕಂಪನಿಯವರೇ ಬೇಕಾದ ಸ್ಪೆಸಿಫಿಕ್ ಸ್ಕಿಲ್ಸ್ನ ತಮ್ಮ ಟ್ರೈನಿಂಗ್ ಪ್ರೋಗ್ರಾಂ ಮೂಲಕ ಕೊಡಕ್ ರೆಡಿ ಇರ್ಬೋದು. ಅದು ಸಾಧ್ಯ. ಎರಡನೇದಾಗಿ, ಇವಿ ಇಂಡಸ್ಟ್ರಿ ಈಗ ತುಂಬಾ ಫಾಸ್ಟಾಗಿ ಬೆಳೀತಿದೆ. ಸೊ ಅವರಿಗೆ ಜಾಸ್ತಿ ಸಂಖ್ಯೆಯಲ್ಲಿ ವರ್ಕರ್ಸ್ ಬೇಕಾಗಿರ್ಬೋದು. ಕ್ವಾಲಿಫಿಕೇಷನ್ ರೇಂಜ್ ದೊಡ್ಡದ್ ಮಾಡಿದ್ರೆ ಹೆಚ್ಚು ಕ್ಯಾಂಡಿಡೇಟ್ ಸಿಗ್ತಾರೆ. ಮೂರನೇದಾಗಿ, ಇದು ಒಂಥರ ಸೋಷಲ್ ಇನ್ಕ್ಲೂಷನ್ ಕೂಡ. ಬೇರೆ ಬೇರೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರೋರಿಗೆಲ್ಲ ಅವಕಾಶ ಕೊಡೋದು ಒಳ್ಳೇದು. ಆದ್ರೆ ಬಹುಶಃ ಸ್ಯಾಲರಿ ರೇಂಜ್ ಅಥವಾ ಸ್ಟಾರ್ಟಿಂಗ್ ರೋಲ್ಸ್, ಕ್ವಾಲಿಫಿಕೇಷನ್ ಮೇಲೆ ಸ್ವಲ್ಪ ವ್ಯತ್ಯಾಸ ಇರ್ಬೋದೇನೋ. ಅದು ಜಾಹೀರಾತಲ್ಲಿ ಸ್ಪಷ್ಟವಾಗಿಲ್ಲ. ಹೌದು, ಸಂಬಳದ ಬಗ್ಗೆ ಎಲ್ಲೂ ಹೇಳಿಲ್ಲ. ಆದ್ರೆ ಅವರು ಕೊಡುವ ಸೌಲಭ್ಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಎಸ್ಐ ಅಂದ್ರೆ ನೌಕರರ ರಾಜ್ಯ ವಿಮೆ ಮತ್ತೆ ಪಿಎಫ್
ಅಂದ್ರೆ ಭವಿಷ್ಯ ನಿಧಿ ಇವೆರಡೂ ಇದೆ ಅಂತ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಇಎಸ್ಐ ಮತ್ತೆ ಪಿಎಫ್ ಇವೆರಡೂ ಭಾರತದಲ್ಲಿ ಆರ್ಗನೈಸ್ ಸೆಕ್ಟರಲ್ಲಿ ಕೆಲಸ ಮಾಡೋರಿಗೆ ಇರೋ ಪ್ರಮುಖ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳು. ಇಎಸ್ಐ ಮುಖ್ಯವಾಗಿ ಹೆಲ್ತ್ ಕೇರ್ ಕೊಡುತ್ತೆ. ಅಂದ್ರೆ ನೌಕರರಿಗೆ ಮತ್ತೆ ಅವರ ಫ್ಯಾಮಿಲಿಗೆ ಮೆಡಿಕಲ್ ಟ್ರೀಟ್ಮೆಂಟ್, ಹಾಸ್ಪಿಟಲ್ ಖರ್ಚು, ಅನಾರೋಗ್ಯ ಆದ್ರೆ ಸಂಬಳದ ಜೊತೆ ರಜೆ ಈ ಥರ. ಪಿಎಫ್ ಬಂದು ರಿಟೈರ್ಮೆಂಟ್ ಸೇವಿಂಗ್ ಸ್ಕೀಮ್. ಪ್ರತಿ ತಿಂಗಳು ಸಂಬಳದಿಂದ ಸ್ವಲ್ಪ ಕಟ್ಟಾಗುತ್ತೆ, ಅಷ್ಟೇ ಅಮೌಂಟ್ ಕಂಪನಿಯು ಹಾಕುತ್ತೆ. ಇದು ರಿಟೈರ್ಮೆಂಟ್ ಟೈಮಲ್ಲಿ ಅಥವಾ ಎಮರ್ಜೆನ್ಸಿಗೆ ಸಹಾಯ ಆಗುತ್ತೆ. ಇವೆರಡೂ ಇದೆ ಅಂದ್ರೆ ಅದು ಒಂದು ಒಳ್ಳೆ ಲೀಗಲ್ ಆದ ಕೆಲಸ ಅಂತ ಹೇಳ್ಬೋದು. ಸರಿ. ಇದ್ರ ಜೊತೆಗೆ ಜಾಹೀರಾತಲ್ಲಿ ಇನ್ನೂ 2 ಸೌಲಭ್ಯಗಳನ್ನ ಹೈಲೈಟ್ ಮಾಡಿದ್ದಾರೆ: ಉಚಿತ ಊಟ ಮತ್ತೆ ಉಚಿತ ಸಾರಿಗೆ ವ್ಯವಸ್ಥೆ. ಬೆಂಗಳೂರು ತರಹ ಸಿಟಿಯಲ್ಲಿ ಇದು ಎಷ್ಟು ದೊಡ್ಡ ವಿಷಯ ಅಲ್ವಾ? ಖಂಡಿತವಾಗಿಯೂ. ನಿಜ ಹೇಳ್ಬೇಕು ಅಂದ್ರೆ ಇವು ಕೇವಲ ಸೌಲಭ್ಯ ಅಲ್ಲ, ಇವು ನೇರವಾಗಿ ದುಡ್ಡಿನ ಉಳಿತಾಯ. ಬೆಂಗಳೂರಿನಲ್ಲಿ ಒಂದು ದಿನದ ಊಟಕ್ಕೆ ಕಮ್ಮಿ ಅಂದ್ರೂ 50-100 ರೂಪಾಯಿ ಬೇಕು. ಅಂದ್ರೆ ತಿಂಗಳಿಗೆ 1500ರಿಂದ 3000 ರೂಪಾಯಿ ಆಯ್ತು. ಟ್ರಾನ್ಸ್ಪೋರ್ಟ್ ಖರ್ಚು ಇನ್ನೂ ಜಾಸ್ತಿ. ದೇವನಹಳ್ಳಿ ಅಂತಕ ಜಾಗಕ್ಕೆ ಸಿಟಿಯಿಂದ ಹೋಗಿ ಬರೋಕೆ ದಿನಕ್ಕೆ 100-200 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಾಗ್ಬೋದು. ತಿಂಗಳಿಗೆ 3000ರಿಂದ 6000 ರೂಪಾಯಿ. ಸೊ ಇವೆರಡೂ ಫ್ರೀ ಅಂದ್ರೆ ತಿಂಗಳಿಗೆ ಸುಮಾರು 4500ರಿಂದ 9000 ರೂಪಾಯಿವರೆಗೂ ಉಳಿತಾಯ ಆದ ಹಾಗೆ. ಇದು ಸಂಬಳದಷ್ಟೇ ಮುಖ್ಯವಾದ ಪಾಯಿಂಟ್. ಹೌದು. ಆದರೆ ಈ ಉಚಿತ ಸಾರಿಗೆ ವ್ಯವಸ್ಥೆ ಬೆಂಗಳೂರಿನ ಎಲ್ಲಾ ಕಡೆಯಿಂದ ಇರುತ್ತಾ? ದೇವನಹಳ್ಳಿ ಸ್ವಲ್ಪ ದೂರ ಇದೆ. ಅದರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಅಷ್ಟು ಡೀಟೇಲ್ಸ್ ಸಾಮಾನ್ಯವಾಗಿ ಜಾಹೀರಾತಲ್ಲಿ ಕೊಡಲ್ಲ. ಇದು ಆಸಕ್ತಿ ಇರೋರು ಕಾಲ್ ಮಾಡಿ ತಿಳ್ಕೊಬೇಕಾಗತ್ತೆ. ಕಂಪನಿಗಳು ಮೇನ್ ರೂಟ್ಗಳಲ್ಲಿ ಅಥವಾ ಎಲ್ಲಿ ಜಾಸ್ತಿ ಎಂಪ್ಲಾಯೀಸ್ ಇರ್ತಾರೋ ಅಲ್ಲಿಂದ ಬಸ್ ಬಿಡ್ತಾರೆ. ಆದ್ರೆ ಎಲ್ಲ ಮೂಲೆಗಳಿಗೂ ಕನೆಕ್ಷನ್ ಇರುತ್ತಾ ಅನ್ನೋದು ಹೇಳೋಕ್ಕಾಗಲ್ಲ. ಹೌದು, ಅದನ್ನ ವಿಚಾರಿಸ್ಬೇಕು. ಆದ್ರೂ ಈ ಸೌಲಭ್ಯ ಕೊಡೋದು ಅಂದ್ರೆ ಕಂಪನಿ ಎಂಪ್ಲಾಯೀಸ್ ಕಂಫರ್ಟ್ ಬಗ್ಗೆ ಯೋಚನಿಸುತ್ತಿದೆ ಅನ್ನೋದಕ್ಕೆ ಒಂದು ಸೂಚನೆ. ಸರಿ. ಇನ್ನೊಂದು ಪಾಯಿಂಟ್, ಈ ಕೆಲಸಗಳಿಗೆ ಗಂಡು ಮಕ್ಕಳು, ಹೆಣ್ಮಕ್ಕಳು, ಜಾಹೀರಾತಲ್ಲಿ ಹುಡುಗರು ಮತ್ತು ಹುಡುಗಿಯರು ಅಂತ ಇದೆ, ಇಬ್ರು ಅಪ್ಲೈ ಮಾಡಬಹುದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹೌದು, ಇದು ತುಂಬಾ ಪಾಸಿಟಿವ್ ಆದ ವಿಷಯ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಅದರಲ್ಲೂ ಫ್ಯಾಕ್ಟ್ರಿ ಅಂದಾಗ ಟ್ರೆಡಿಷನಲಿ ಅದನ್ನ ಗಂಡಸರೇ ಜಾಸ್ತಿ ಇರೋ ಜಾಗ ಅಂತ ನೋಡ್ತಾರೆ. ಆದ್ರೆ ಈಗ ಹಾಗಿಲ್ಲ. ಇವಿ ತರಹ ಮಾಡರ್ನ್ ಇಂಡಸ್ಟ್ರಿಗಳಲ್ಲಿ ವರ್ಕ್ ಪ್ಲೇಸ್ ಕ್ಲೀನ್ ಆಗಿ ಆರ್ಗನೈಸ್ಡ್ ಆಗಿರುತ್ತೆ. ಇಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲದೆ ಎಲ್ಲರಿಗೂ ಸಮಾನ ಅವಕಾಶ ಕೊಡೋದು ತುಂಬಾ ಮುಖ್ಯ. ಈ ಕಂಪನಿ ಅದನ್ನ ಸ್ಪಷ್ಟವಾಗಿ ಹೇಳಿರೋದು ಒಳ್ಳೇದು. ಇದು ಹೆಣ್ಮಕ್ಳಿಗೂ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕರಿಯರ್ ಶುರು ಮಾಡೋಕೆ ಎನ್ಕರೇಜ್ ಮಾಡುತ್ತೆ. ಹಾಗೆಯೇ ತಕ್ಷಣದ ಸೇರ್ಪಡೆ, ಇಮಿಡಿಯೇಟ್ ಜಾಯ್ನಿಂಗ್ ಲಭ್ಯವಿದೆ ಅಂತಾನೂ ಹೇಳಿದ್ದಾರೆ. ಇದರ ಅರ್ಥ ಏನು? ಇದು ಒಳ್ಳೆದಾ ಅಥವಾ? ಇದಕ್ಕೆ 2 ರೀತಿ ನೋಡಬಹುದು. ಒಂದು ಕಡೆಯಿಂದ ಕಂಪನಿಗೆ ಅರ್ಜೆಂಟ್ ಆಗಿ ಆಳುಗಳು ಬೇಕು ಅಂತ ಅರ್ಥ. ಅಂದ್ರೆ ಕಂಪನಿ ಬಹುಶಃ ಫಾಸ್ಟ್ ಆಗಿ ಗ್ರೋ ಆಗ್ತಿದೆ, ಪ್ರೊಡಕ್ಷನ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಅಥವಾ ಹೊಸ ಯೂನಿಟ್ ಓಪನ್ ಮಾಡ್ತಿದ್ದಾರೆ ಅಂತ ಇರಬಹುದು. ಇದು ಇಂಡಸ್ಟ್ರಿ ಹೆಲ್ದಿಯಾಗಿ ಬೆಳೀತಿದೆ ಅಂತ ತೋರಿಸುತ್ತೆ. ಕೆಲ್ಸ ಹುಡುಕೋರ ದೃಷ್ಟಿಯಿಂದ ನೋಡಿದ್ರೆ ಅಪ್ಲೈ ಮಾಡಿ, ಇಂಟರ್ವ್ಯೂ ಮುಗಿಸಿ ಬೇಗ ಕೆಲ್ಸಕ್ಕೆ ಸೇರ್ಕೋಬಹುದು. ಕಾಯೋ ಟೈಮ್ ಇರಲ್ಲ. ಅದು ತುಂಬಾ ಅನುಕೂಲ. ಇನ್ನೊಂದ್ ಸೈಡ್ ಏನ್ ಹೇಳಿದ್ರಿ? ಕೆಲವೊಮ್ಮೆ ಇಮಿಡಿಯೇಟ್ ಜಾಯ್ನಿಂಗ್ ಅಂದ್ರೆ ಈಗಿರೋ ವರ್ಕರ್ಸ್ ಬಿಟ್ಟು ಹೋಗ್ತಿರ್ಬೋದು. ಅಂದ್ರೆ ಅಟ್ರಿಷನ್ ಜಾಸ್ತಿ ಇರ್ಬೋದಾ ಅನ್ನೋ ಸಂಶಯನೋ ಬರ್ಬೋದು. ಆದ ಇವಿ ತರಹ ಹೊಸ ಫಾಸ್ಟಾಗಿ ಬೆಳೀತಿರೋ ಇಂಡಸ್ಟ್ರಿಯಲ್ಲಿ ಇದು ಹೆಚ್ಚಾಗಿ ಗ್ರೋತ್ ಕಾರಣಕ್ಕೆ ಇರುತ್ತೆ. ಈ ಜಾಹೀರಾತಿನ ಒಟ್ಟಾರೆ ಕಾಂಟೆಕ್ಸ್ಟ್ ನೋಡಿದ್ರೆ ಗ್ಲೋಬಲ್ ಕಂಪನಿ, ಗ್ರೋಯಿಂಗ್ ಸೆಕ್ಟರ್, ವೈಡ್ ಕ್ವಾಲಿಫಿಕೇಶನ್ ಇದು ಹೆಚ್ಚಾಗಿ ಪಾಸಿಟಿವ್ ಕಾರಣಕ್ಕೆ ಇರಬೇಕು ಅನ್ಸುತ್ತೆ. ರೆಡಿ ಇರಬೇಕು ಅಂತಾನೂ ಹೇಳಿದ್ದಾರೆ. ಪ್ರೊಡಕ್ಷನ್ ಕೆಲ್ಸದಲ್ಲಿ ಕಷ್ಟಪಟ್ಟು ದುಡಿಯೋದು ಅನ್ನೋದು ಬೇಸಿಕ್ ಎಕ್ಸ್ಪೆಕ್ಟೇಷನ್. ಕೆಲ್ಸ ಕೆಲವೊಮ್ಮೆ ಫಿಸಿಕಲಿ ಡಿಮ್ಯಾಂಡಿಂಗ್ ಇರ್ಬೋದು ಅಥವಾ ಹೆಚ್ಚು ಹೊತ್ತು ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ಬೋದು. ಪ್ರೇರಿತರು ಅನ್ನೋ ಪದ ಮುಖ್ಯ. ಯಾಕಂದ್ರೆ ಪ್ರೊಡಕ್ಷನ್ ಕೆಲ್ಸಗಳು ಒಮ್ಮೊಮ್ಮೆ ರಿಪೀಟೇಟಿವ್ ಆಗಿರ್ತವೆ. ಆಗ ಸೆಲ್ಫ್ ಮೋಟಿವೇಶನ್ ಇಂದ ಕೆಲಸ ಮಾಡೋದು, ಕ್ವಾಲಿಟಿ ಕಾಪಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಇನ್ನೋವೇಟಿವ್ ಟೀಮ್ನ ಭಾಗ ಆಗೋದು, ಈ ಭವಿಷ್ಯ ರೂಪಿಸೋದು ಅನ್ನೋ ಮಾತುಗಳು ಸ್ವಲ್ಪ ಮಟ್ಟಿಗೆ ರಿಕ್ರೂಟ್ಮೆಂಟ್ ಅಟ್ರಾಕ್ಟಿವ್ ಮಾಡೋ ಪ್ರಯತ್ನನೂ ಇರ್ಬೋದು. ಅಂದ್ರೆ ಇದು ಸುಮ್ನೆ ಕ್ವಾಲಿಟೀಸ್ ಲಿಸ್ಟ್ ಅಲ್ಲ, ಬದಲಿಗೆ ಕಂಪನಿಯ ಕಲ್ಚರ್ ಅಥವಾ ಅವರ ಆಂಬಿಷನ್ ಬಗ್ಗೆನೋ ಏನೋ ಹೇಳೋ ಪ್ರಯತ್ನ ಇರ್ಬೋದಾ? ಕೊನೆಗೆ ಇವಿ ಉದ್ಯಮದಲ್ಲಿನ ಕ್ರಾಂತಿಯ ಭಾಗವಾಗಲು ಇದೊಂದು ಅವಕಾಶ ಅಂತ ಹೇಳಿರೋದು ಅದನ್ನೇ ಸಪೋರ್ಟ್ ಮಾಡುತ್ತಾ? ಹೌದು, ಖಂಡಿತವಾಗಿ.
ಇದು ಜಸ್ಟ್ ಬನ್ನಿ ಕೆಲ್ಸ ಮಾಡಿ ಸಂಬಳ ತಗೊಳ್ಳಿ ಅನ್ನೋದಕ್ಕಿಂತ ಬೇರೆ ಮೆಸೇಜ್ ಕೊಡೋ ಪ್ರಯತ್ನ. ನಾವು ಮಾಡ್ತಿರೋ ಕೆಲ್ಸಕ್ಕೆ ಒಂದು ದೊಡ್ಡ ಅರ್ಥ ಇದೆ. ನಾವು ಬರೀ ಒಂದು ಮಿಷನ್ ಪಾರ್ಟ್ ಅಲ್ಲ, ಒಂದು ದೊಡ್ಡ ಬದಲಾವಣೆಯ, ಒಂದು ರೆವಲ್ಯೂಷನ್ನ ಭಾಗ ಆಗ್ತಿದೀವಿ ಅನ್ನೋ ಫೀಲಿಂಗ್ನ ಎಂಪ್ಲಾಯೀಸಲ್ಲಿ ಮೂಡ್ಸೋ ಉದ್ದೇಶ ಇರಬಹುದು. ಇದು ಈಗಿನ ಯುವ ಪೀಳಿಗೆ ಇದೆಯಲ್ಲ, ಅವ್ರನ್ನ ಅಟ್ರಾಕ್ಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಅವರು ಸಂಬಳ ಅಷ್ಟೇ ಅಲ್ಲ, ಕಂಪನಿಯ ವ್ಯಾಲ್ಯೂಸ್, ಪರ್ಪಸ್ಗೂ ಇಂಪಾರ್ಟೆನ್ಸ್ ಕೊಡ್ತಾರೆ. ಇವಿ ಅಂದ್ರೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಫ್ಯೂಚರ್ ಕೊಡೆ ಒಂದು ಹೆಜ್ಜೆ ಅಲ್ವಾ? ಸೊ ಈ ಕ್ರಾಂತಿಯ ಭಾಗವಾಗೋ ಕರೆಗೆ ಒಂದು ತೂಕ ಇದೆ. ಓಕೆ, ಎಲ್ಲ ಡೀಟೇಲ್ಸ್ ನೋಡಿದ್ವಿ. ಈಗ ಆಸಕ್ತಿ ಇರೋರು ಈ ಅವಕಾಶನ ಹೇಗೆ ಉಪಯೋಗಿಸ್ಕೋಬಹುದು? ಅಪ್ಲೈ ಮಾಡೋ ಪ್ರೊಸೆಸ್ ಏನು? ಜಾಹೀರಾತಲ್ಲಿ ಅಪ್ಲೈ ಮಾಡೋಕೆ ಅಥವಾ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅಂತ 2 ಫೋನ್ ನಂಬರ್ ಕೊಟ್ಟಿದ್ದಾರೆ. 9994625372 ಮತ್ತೆ 90609554942. ಇದು ಡೈರೆಕ್ಟ್ ಕಾಂಟ್ಯಾಕ್ಟ್ ಸಿಸ್ಟಮ್. ಆನ್ಲೈನ್ ಪೋರ್ಟಲ್ ಇಲ್ಲ, ಇಮೇಲ್ ಇಲ್ಲ, ನೇರವಾಗಿ ಫೋನ್ ಕಾಲ್. ಇದರ ಪ್ಲಸ್ ಏನು, ಮೈನಸ್ ಏನು? ಮುಖ್ಯವಾದ ಪ್ಲಸ್ ಅಂದ್ರೆ ಆಕ್ಸೆಸಿಬಿಲಿಟಿ. ಅಂದ್ರೆ ಎಲ್ಲರಿಗೂ ಸುಲಭವಾಗಿ ತಲುಪಬಹುದು. 10ನೇ ಕ್ಲಾಸು, 12ನೇ ಕ್ಲಾಸ್, ITI ಬ್ಯಾಕ್ಗ್ರೌಂಡ್ ಇರೋ ಎಷ್ಟೋ ಜನಕ್ಕೆ ಆನ್ಲೈನ್ ಅರ್ಜಿ ತುಂಬೋದು, ರೆಸ್ಯೂಮೆ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಅಥವಾ ಅದಕ್ಕೆ ಬೇಕಾದ ಇಂಟರ್ನೆಟ್, ಕಂಪ್ಯೂಟರ್ ಸೌಲಭ್ಯ ಇರ್ಲಿಕ್ಕಿಲ್ಲ. ಫೋನ್ ಮಾಡಿ ನೇರವಾಗಿ ಮಾತಾಡೋದು ಅವ್ರಿಗೆ ಈಸಿ. ಇದು ರಿಕ್ರೂಟ್ಮೆಂಟ್ ಪ್ರಾಸೆಸ್ನ ಫಾಸ್ಟ್ ಕೂಡ ಮಾಡುತ್ತೆ. ನಿಜ. ಮೈನಸ್ ಅಂದ್ರೆ ತುಂಬಾ ಕಾಲ್ಸ್ ಬಂದ್ರೆ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ಬೋದು, ಮತ್ತೆ ಕೆಲವೊಮ್ಮೆ ಮಾತಾಡಿದ್ದು ಸರಿಯಾಗಿ ರೆಕಾರ್ಡ್ ಆಗದೆ ಇರಬಹುದು. ಆದ್ರೂ ಈ ನಿರ್ದಿಷ್ಟ ಟಾರ್ಗೆಟ್ ಆಡಿಯನ್ಸ್ನ ನೋಡಿದ್ರೆ ಫೋನ್ ಕಾಂಟ್ಯಾಕ್ಟ್ ಒಂದು ಪ್ರಾಕ್ಟಿಕಲ್ ಮತ್ತೆ ಇಫೆಕ್ಟಿವ್ ವಿಧಾನನೇ ಇರಬಹುದು. ಸರಿ. ಒಟ್ಟಾರೆಯಾಗಿ ಇವತ್ತಿನ ಈ ಚರ್ಚೆಯಿಂದ ನಮ್ಗೆ ಏನ್ ಗೊತ್ತಾಯ್ತು? ಇದರ ಸಾರಾಂಶ ಏನು? ಈ ಜಾಹೀರಾತು ಬೆಂಗಳೂರಿನಂತಹ ಒಂದು ಇಂಪಾರ್ಟೆಂಟ್ ಸಿಟಿಯಲ್ಲಿ ಇವಿ ಅಂತಹ ಫಾಸ್ಟ್ ಆಗಿ ಬೆಳೀತಿರೋ ಫ್ಯೂಚರ್ ಓರಿಯೆಂಟೆಡ್ ಇಂಡಸ್ಟ್ರಿಯಲ್ಲಿ ಪ್ರೊಡಕ್ಷನ್ ಫೀಲ್ಡಲ್ಲಿ ಸಿಗ್ತಿರೋ ಒಂದು ಗಮನಾರ್ಹ ಅವಕಾಶವನ್ನ ತೋರಿಸುತ್ತೆ. ಮುಖ್ಯವಾಗಿ ಇದು 10ನೇ ಕ್ಲಾಸ್ನಿಂದ ಹಿಡಿದು ಎನಿ ಡಿಗ್ರಿವರೆಗೂ, ಅಂದ್ರೆ ತುಂಬ ವಿಸ್ತಾರವಾದ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಇರೋರಿಗೆಲ್ಲ ಅವಕಾಶ ಕೊಡ್ತಿದೆ. ಹೌದು. ಅದರ ಜೊತೆಗೆ ESI, PFನಂತಹ ಬೇಸಿಕ್ ಸೋಷಿಯಲ್ ಸೆಕ್ಯೂರಿಟಿ ಇದೆ. ಪ್ಲಸ್ ಉಚಿತ ಊಟ, ಸಾರಿಗೆ ಅಂತ ಒಳ್ಳೆ ಬೆನಿಫಿಟ್ಸ್ ಇವೆ. ಅದರ ಆರ್ಥಿಕ ಮೌಲ್ಯನೂ ನಾವು ನೋಡಿದ್ವಿ. ಗಂಡು ಹೆಣ್ಣು ಇಬ್ರಿಗೂ ಅವಕಾಶ, ತಕ್ಷಣ ಕೆಲ್ಸಕ್ಕೆ ಸೇರೋ ಸಾಧ್ಯತೆ, ಇದೆಲ್ಲ ಸೇರಿ ಇದನ್ನ ಅಟ್ರಾಕ್ಟಿವ್ ಮಾಡುತ್ತೆ. ಕಷ್ಟಪಟ್ಟು ದುಡಿಯೋ, ಮೋಟಿವೇಟೆಡ್ ಆಗಿರಬೇಕು ಅನ್ನೋ ನಿರೀಕ್ಷೆ ಜೊತೆಗೆ ಇವಿ ಕ್ರಾಂತಿಯ ಭಾಗ ಆಗೋ ದೊಡ್ಡ ಚಿತ್ರಣವನ್ನು ಕೊಟ್ಟಿದ್ದಾರೆ. ಹೌದು. ಈ ಎಲ್ಲಾ ಪಾಯಿಂಟ್ಸ್ ಒಟ್ಟಿಗೆ ನೋಡಿದಾಗ ಇದು ಕೆರಿಯರ್ ಶುರು ಮಾಡೋರಿಗೆ ಅಥವಾ ಮ್ಯಾನುಫ್ಯಾಕ್ಚರಿಂಗಲ್ಲಿ ಒಂದು ಸ್ಟೇಬಲ್, ಗ್ರೋಯಿಂಗ್ ಕಂಪನಿಯಲ್ಲಿ ಕೆಲಸ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಡೈರೆಕ್ಟ್ ಫೋನ್ ಕಾಂಟ್ಯಾಕ್ಟ್ ಇರೋದ್ರಿಂದ ಅಪ್ಲೈ ಮಾಡೋದು ಕೂಡ ಸುಲಭ. ನಮ್ಮ ಈ ಅವಲೋಕನದ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯ ಬಿಟ್ಟು ಹೋಗೋಣ ಅಲ್ವಾ? ಖಂಡಿತ. ನಾವು ಈ ಪ್ರೊಡಕ್ಷನ್ ಆಪರೇಟರ್ ಕೆಲ್ಸನ ಕೇವಲ ಒಬ್ಬ ವ್ಯಕ್ತಿಯ ಉದ್ಯೋಗ ಅಂತ ನೋಡಿದ್ವಿ. ಆದ್ರೆ ಇದನ್ನ ಸ್ವಲ್ಪ ದೊಡ್ಡ ಪಿಕ್ಚರಲ್ಲಿ ನೋಡಿದ್ರೆ ಹೇಗೆ? ಹೇಗೆ? ಏನದು ದೊಡ್ಡ ಪಿಕ್ಚರು? ಯೋಚನೆ ಮಾಡಿ. ಭಾರತ ಸರ್ಕಾರ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತ ಅಂತ ಯೋಜನೆಗಳ ಮೂಲಕ ನಮ್ಮ ದೇಶದಲ್ಲೇ ಉತ್ಪಾದನೆ ಜಾಸ್ತಿ ಮಾಡೋಕೆ ಟ್ರೈ ಮಾಡ್ತಿದೆ. ಅದರಲ್ಲೂ ಇಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರಲ್ಲಿ ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ಳೋದನ್ನ ಕಮ್ಮಿ ಮಾಡಿ ಇಲ್ಲೇ ಡಿಸೈನ್, ಡೆವಲಪ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅನ್ನೋ ದೊಡ್ಡ ಗುರಿಯಿದೆ. ಈ ಗುರಿ ತಲುಪೋಕೆ ಕೇವಲ ದೊಡ್ಡ ಎಂಜಿನಿಯರ್ಸ್, ಸೈಂಟಿಸ್ಟ್ ಮಾತ್ರ ಸಾಲ್ದು. ಇಂತಹ ಸಾವಿರಾರು, ಲಕ್ಷಾಂತರ ಪ್ರೊಡಕ್ಷನ್ ಆಪರೇಟರ್ಗಳ ಸ್ಕಿಲ್ ಮತ್ತೆ ಶ್ರಮ ಇದೆಯಲ್ಲ, ಅದು ಅತ್ಯಗತ್ಯ. ಓಹೋ, ಅಂದ್ರೆ ಈ ಕೆಲಸಗಳು ಕೇವಲ ಒಬ್ಬ ವ್ಯಕ್ತಿಯ ಜೀವನಕ್ಕೆ ಆಧಾರ ಆಗೋದಲ್ಲದೆ ದೇಶದ ದೊಡ್ಡ ಎಕನಾಮಿಕ್, ಟೆಕ್ನಾಲಜಿಕಲ್ ಗುರಿಗಳನ್ನ ರೀಚ್ ಮಾಡೋದ್ರಲ್ಲೂ ಒಂದು ಪಾತ್ರ ವಹಿಸ್ತವೆ ಅಂತ ಹೇಳ್ತಿದ್ದೀರಾ? ಖಚಿತವಾಗಿ. ಪ್ರತಿಯೊಬ್ಬ ಆಪರೇಟರ್ ಇಲ್ಲಿ ತಯಾರಿಸೋ ಒಂದೊಂದು ಸಣ್ಣ ಇವಿ ಪಾರ್ಟ್ ಕೂಡ ಭಾರತದ ಒಟ್ಟಾರೆ ಇವಿ ಇಕೋಸಿಸ್ಟಮ್ನ ಸ್ಟ್ರಾಂಗ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಕೆಲಸ ಮಾಡೋದ್ರಿಂದ ಈ ನೌಕರರು ಬರೀ ಒಂದು ಜಾಬ್ ಪಡ್ಕೊಳ್ಳಲ್ಲ, ಬದಲಿಗೆ ಫ್ಯೂಚರ್ ಟೆಕ್ನಾಲಜಿಯಲ್ಲಿ ಒಳ್ಳೆ ಸ್ಕಿಲ್ಸ್ ಕಲಿತಾರೆ. ಇದೊಂಥರ ರಾಷ್ಟ್ರ ನಿರ್ಮಾಣದ ಕೆಲಸದಲ್ಲಿ ಒಂದು ಸಣ್ಣ ಭಾಗವಹಿಸುವಿಕೆ ಅಂತನೂ ಕೇಳ್ಬೋದು. ಸೊ ಈ ಅವಕಾಶನ ಕೇವಲ ಸಂಬಳ, ಸೌಲಭ್ಯದ ದೃಷ್ಟಿಯಿಂದ ನೋಡದೆ ಭಾರತದ ಟೆಕ್ನಾಲಜಿಕಲ್ ಇಂಡಿಪೆಂಡೆನ್ಸ್ ಜರ್ನಿಯಲ್ಲಿ ತಮ್ದು ಒಂದು ಪಾತ್ರ ಇದೆ ಅನ್ನೋ ದೃಷ್ಟಿಯಿಂದ ನೋಡಿದ್ರೆ ಅದರ ಮಹತ್ವ ಇನ್ನೂ ಹೆಚ್ಚಾಗತ್ತೆ ಅಲ್ವಾ? ಇದ್ರ ಬಗ್ಗೆ ಯೋಚಿಸ್ಬೋದಲ್ವಾ? ನಿಜಕ್ಕೂ ಇದು ಯೋಚನೆ ಮಾಡಬೇಕಾದ ವಿಷಯ. ಕೆಲಸದ ಸ್ವರೂಪವನ್ನ ಮೀರಿ ಅದರ ದೊಡ್ಡ ಇಂಪ್ಯಾಕ್ಟ್ ಬಗ್ಗೆ ಗಮನ ಕೊಡೋದು ಮುಖ್ಯ. ಇವತ್ತಿನ ಈ ವಿವರವಾದ ಚರ್ಚೆ ಈ ಜಾಬ್ ಬಗ್ಗೆ ಆಸಕ್ತಿ ಇರೋರ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟಿದೆ ಅಂತ ನಾವು ಭಾವಿಸ್ತೀವಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.